ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ವಿಷಯಗಳನ್ನ ನಾವು ಬೇರೆ ಕಡೆಯಿಂದ ಸ್ಟಡಿ ಮಾಡಿ ಹೇಳ್ಬೇಕಾಗತ್ತೆ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತು, ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಬಹುದಾಗಿರೋದು, ಆದ್ರೆ ಟೈಮೇ ಸಿಗೋದಿಲ್ಲ ಜನಕ್ಕೆ. ಇನ್ನ ಎಷ್ಟೋ ವಿಷಯಗಳು ಹೊಸದು ಹೊರಗಡೆ ಬರ್ತಾ ಇರುತ್ತೆ, ತಿಳ್ಕೊಳ್ಳೋದಕ್ಕೆ ಗೊತ್ತು ಇರೋದಿಲ್ಲ ಅಂತ ವಿಷಯಗಳು ಎಷ್ಟೋ ಇದಾವೆ. ಅದರಲ್ಲಿ ಈಗ ದ ನ್ಯೂ ವರ್ಲ್ಡ್ ಆರ್ಡರ್ ಅಂದ್ರೆ ನಮ್ಮ ಕಾಲಜ್ಞಾನಿಗಳು ಕೂಡ ಕೆಲವಷ್ಟು ಬುಕ್ಗಳನ್ನ ಬರೆದ್ರು, ಈಗಾಗುತ್ತೆ ಈ ತರ ನಡೆಯುತ್ತೆ ಅಂತ. ಅದರ ಬೇಸ್ ಮೇಲೆ ಇಲ್ಲ ಬೇರೆ ಕಡೆ ಇದೇ ರೀತಿ ಕಾಲಜ್ಞಾನಗಳ ಬರೆದಿರೋ ಬೇಸ್ ಮೇಲೆ ದ ನ್ಯೂ ವರ್ಲ್ಡ್ ಆರ್ಡರ್ ಅಂತ ಒಂದು ಬುಕ್ ಪ್ರಿಂಟ್ ಆಗಿದೆ. ಆ ಬುಕ್ ಅಲ್ಲಿ ಇರುವಂತ ಒಂದು ಇನ್ಫಾರ್ಮೇಶನ್ ನನಗೂ ಕೂಡ ಯಾರೋ ಒಬ್ರು ಶೇರ್ ಮಾಡಿದ್ರು. ನೋಡಿ ಸರ್, ಇದು ಅಂದ್ರೆ ನಮ್ಮ ಕಾಲಜ್ಞಾನಿಗಳು ಯಾವ ತರ ಹೇಳಿದ್ರು ಸೇಮ್ ಅದೇ ತರ ಇದೆ, ಹೆಚ್ಚು ಕಡಿಮೆ ಇನ್ಫಾರ್ಮೇಶನ್ ಒಂದ್ಸಲ ನೋಡಿ ಅಂತ. ಇಲ್ಲಿ ಓದ್ಕೊಂಡು ಹೋಗೋದಾದ್ರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ, ದ ಓಲ್ಡ್ ವರ್ಲ್ಡ್ ಈಸ್ ಕಮಿಂಗ್ ಟು ಅನ್ ಎಂಡ್, ಇಟ್ ವಿಲ್ ಬಿ ರೀಪ್ಲೇಸ್ಡ್ ವಿತ್ ನ್ಯೂ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅಂದ್ರೆ ನಮ್ಮ ಓಲ್ಡ್ ವರ್ಲ್ಡ್ ಏನಿದೆ ಇದು ಪೂರ್ತಿಯಾಗಿ ಎಂಡ್ ಆಗುತ್ತೆ, ಪೂರ್ತಿಯಾಗಿ ಹೊಸ ಒಂದು ಜಗತ್ತು ಅನ್ನೋ ಸೃಷ್ಟಿಯಾಗುತ್ತೆ. ಹೊಸ ಯುಗ ಅನ್ಬೋದು ನಮ್ಮ ಭಾಷೆನಲ್ಲಿ ಹೇಳೋದಾದ್ರೆ. ಹೌದು, ಅದು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಬಿಡಿ. ಇನ್ನ ದ ನ್ಯೂ ವರ್ಲ್ಡ್ ವಿಲ್ ಬಿ ಕಾಲ್ಡ್ ನ್ಯೂ ವರ್ಲ್ಡ್ ಆರ್ಡರ್, ಹೊಸ ಜಗತ್ತಿನ ನಿಯಮಗಳು ಅಂತ ಒಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ದಿಸ್ ನ್ಯೂ ಸ್ಟ್ರಕ್ಚರ್ ವಿಲ್ ಬಿ ರೀಡಿಸ್ಟ್ರಿಬ್ಯೂಟಿಂಗ್ ಅ ಪ್ರಾಪರ್ಟಿ ಫ್ರಮ್ ದ ಹ್ಯಾವ್ ನೇಷನ್ಸ್ ವಿಲ್ ಗಿವ್ ಇಟ್ ಟು ದ ಹ್ಯಾವ್ ನಾಟ್. ಇಲ್ಲಿ ಹೇಳ್ತಾರೆ ಈಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಏನಿದೆ ಈಕ್ವಾಲಿಟಿ ಅನ್ನೋದಾದ್ರೆ, ತುಂಬಾ ಶ್ರೀಮಂತರು ಇರ್ತಾರೆ, ತುಂಬಾ ಬಡವರು ಇರ್ತಾರೆ, ಜನರ ಮಧ್ಯೆ ತುಂಬಾ ವೇರಿಯೇಷನ್ಗಳಿರುತ್ತೆ. ಈಕ್ವಾಲಿಟಿ ಜನರ ಮಧ್ಯೆ ದುಡ್ಡಿಂದಾಗ್ಬೋದು ಬೇರೆದಾಗ್ಬೋದು ಅಂತದನ್ನ ತಂದು ನಿಲ್ಲಿಸುತ್ತೆ ಈ ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋದು ತಿಳಿಸಿರೋ ಫಸ್ಟ್ ಪಾಯಿಂಟ್. ಇನ್ನ ದ ನ್ಯೂ ಸ್ಟ್ರಕ್ಚರ್ ಇನ್ ವಿಲ್ ಬಿ ರೀಡಿಸ್ಟ್ರಿಬ್ಯೂಟ್ ಪ್ರಾಪರ್ಟಿ ಅಂದ್ರೆ ನಮ್ಮ ಪ್ರಾಪರ್ಟಿಗಳು ಏನಿರುತ್ತೆ, ಆಸ್ತಿ ತುಂಬಾ ಸಾವಿರಾರು ಎಕರೆ ಇದೆ ನನ್ನ ಹತ್ರ, ಎಲ್ಲ ಹೊರಟೋಗುತ್ತೆ. ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಂಡು ನಿನಗ್ ಬದುಕೋ ಕೆಪಾಸಿಟಿ ಇದೆಯಾ, ದುಡಿಯೋ ಕೆಪಾಸಿಟಿ ಇದೆಯಾ, ತಗೋ 15 ಎಕರೆ ದುಡಿ ಬದುಕೋ. ಇಲ್ಲ ನಿನ್ಗೆ ಇದು ಗೊತ್ತಿಲ್ವಾ, ಬೇರೆ ಏನ್ ಕೆಲಸ ಗೊತ್ತೋ ಇದನ್ ಮಾಡ್ತೀಯಾ, ತಗೋ ಇಷ್ಟು ಸಂಬಳ ಬದುಕೋ. ಒಟ್ನಲ್ಲಿ ಎಲ್ಲಾರ್ಗು ಈಕ್ವಲ್ ಆಗಿ ಕೆಲಸ ಕೊಡುತ್ತೆ, ಬದುಕೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡುತ್ತೆ ಅಂತ ಇದು ಹೇಳುತ್ತೆ. ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳ್ಬೇಡಿ, ನನಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಕೆಲವೊಂದು ಕ್ಯಾಲೆಂಡರ್ಗಳು ನಮ್ಗೆ ಗೊತ್ತಿಲ್ಲ ಅಂತ ಟೈಮಲ್ಲಿ ನಾವು ಬದುಕ್ತಾ ಇದೀವಿ. ನಿಜವಾದ ಕ್ಯಾಲೆಂಡರ್ ಎಲ್ಲಿ ಅಂದ್ರೆ ಯಾರು ಕೂಡ ಹುಡುಕೊಡ್ತಾ ಇಲ್ಲ, ಯಾರಿಗೂ ಸಿಗ್ತಾನೂ ಇಲ್ಲ ಬಿಡಿ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಹೇಳ್ತಾರೆ, ದ ನ್ಯೂ ವರ್ಲ್ಡ್ ಆರ್ಡರ್ ವಿಲ್ ಬಿ ಇನ್ಕ್ಲೂಡ್ ಚೇಂಜಸ್ ಇನ್ ಫ್ಯಾಮಿಲಿಗಳಲ್ಲಿ ಚೇಂಜಸ್ ಆಗುತ್ತೆ. ಹೋಮೋಸೆಕ್ಸುವಲ್ ಮ್ಯಾರೇಜಸ್ ವಿಲ್ ಬಿ ಲೀಗಲೈಸ್ಡ್ ಅಂದ್ರೆ ಗಂಡಸನ್ನೇ ಮದ್ವೆ ಆಗ್ಬೋದು, ಹೆಂಗಸರನ್ನೇ ಮದ್ವೆ ಆಗ್ಬೋದು ಅಂತ ಒಂದು ಕಾಲ ಬರುತ್ತೆ, ಅದು ಲೀಗಲ್ ಆಗಿರುತ್ತೆ. ಪೇರೆಂಟ್ಸ್ ವಿಲ್ ನಾಟ್ ಬಿ ಅಲೋಡ್ ಟು ರೈಸ್ ದೇರ್ ಚಿಲ್ಡ್ರನ್ ಅಂದ್ರೆ ಮಕ್ಕಳನ್ನ ಬೆಳೆಸೋ ಪೇರೆಂಟ್ಸ್ಗಳು ಮಕ್ಕಳನ್ನ ಬೆಳೆಸೋ ಅವಶ್ಯಕತೆ ಇರೋದಿಲ್ಲ. ದ ಸ್ಟೇಟ್ ವಿಲ್ all women will be employed by the state and not allowed to home makers ಅಂದ್ರೆ ಮನೆಯಲ್ಲಿ ನಾವು ಈಗ ವುಮೆನ್ಸ್ ಏನಿದ್ದಾರೆ ಏನ್ ಹೇಳ್ತಾರೆ ಅದನ್ನ ಗೃಹಿಣಿ ಇಲ್ಲ ಮನೆ ನೋಡ್ಕೊಳ್ಳೋ ಅಂತದ್ದು ಇರ್ಬೇಕಾಗಿಲ್ಲ. ಎಲ್ಲಾ ವುಮೆನ್ಸ್ ಕೂಡ ಆಚೆ ಹೋಗಿ ದುಡಿಬಹುದು, ಈಕ್ವಾಲಿಟಿ ಅನ್ನೋದು ಬರುತ್ತೆ. ಇನ್ನ ಮಕ್ಕಳುಗಳನ್ನ ಸಾಕಬೇಕು ಅನ್ನೋ ತಲೆ ನಾವು ಪೇರೆಂಟ್ಸ್ ಇರೋದೇ ಇಲ್ಲ. ಮುಂದೆ ಹೇಳ್ತಾ ಹೋಗ್ತಾರೆ, ಡೈವರ್ಸ್ ವಿಲ್ ಬಿಕಮ್ ಎಕ್ಸೀಡಿಂಗ್ಲಿ ಈಸಿ ಅಂದ್ರೆ ಈಗ ಒದ್ದಾಡ್ತೀವಲ್ಲ ಕೋರ್ಟು ಕೇಸು ಅದೆಲ್ಲ ಇರೋದಿಲ್ಲ, ತುಂಬಾ ಈಸಿಯೆಸ್ಟ್ ವೇನಲ್ಲಿ ಡೈವರ್ಸ್ ಅನ್ನೋದು ಆಗೋಗುತ್ತೆ. ಈಗಲೇ ಇಷ್ಟೊಂದು ಇನ್ನ ಈಸಿಯೆಸ್ಟ್ ವೇ ಆಗೋದ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದು. ಮಾನೋಗ್ನಿಯಸ್ ಮ್ಯಾರೇಜ್ ವಿಲ್ ಬಿ ಸ್ಲೋಲಿ ಫೇಸ್ಡ್ ಔಟ್ ಅಂದ್ರೆ ನಮ್ಮಲ್ಲಿ ಫಾಲೋ ಮಾಡ್ಕೊಂಡೆಲ್ಲ ಮಾಡ್ತೀವಲ್ಲ, ಮ್ಯಾರೇಜ್ ಅಂದ್ರೆ ಈ ತರ ಇರ್ಬೇಕು, ಗಂಡನೇ ದೇವರು, ಹೆಂಡತಿ ಗಂಡ ಈ ತರನೇ ಬದುಕಬೇಕು ಅಂತ ಕೆಲವಷ್ಟು ಸಿಸ್ಟಮ್ಗಳನ್ನ ಫಾಲೋ ಮಾಡಿರ್ತೀವಲ್ಲ ಅಂತದೆಲ್ಲ ಹೊರಟೋಗುತ್ತೆ. ಗಂಡ ಹೆಂಡತಿ ಒಂದು ರಿಲೇಶನ್ಶಿಪ್ ಬೇರೆ ರೀತಿನೇ ಇರುತ್ತಾಗ. ಇನ್ನ ದ ವರ್ಕ್ ಪ್ಲೇಸ್ ಬಗ್ಗೆ ಇಲ್ಲಿ ಹೇಳ್ತಾರೆ, ಗೌರ್ಮೆಂಟ್ ವಿಲ್ ಬಿಕಮ್ ದ ಓನರ್ ಆಫ್ ದ ಆಲ್ ದ ಫ್ಯಾಕ್ಟರ್ಸ್ ಪ್ರೊಡಕ್ಷನ್, ದ ಪ್ರೈವೇಟ್ ಓನರ್ಸ್ ಆಫ್ ಪ್ರಾಪರ್ಟಿ ವಿಲ್ ಬಿ ಔಟ್ಲಾಡ್ ಅಂದ್ರೆ ಪ್ರೈವೇಟ್ ಕಂಪ್ನಿಗಳು ನಡೆಸ್ತಾ ಇರ್ತೀರಾ ಅದನ್ನೆಲ್ಲ ಕೂಡ ಗೌರ್ಮೆಂಟ್ ಕವರ್ ಮಾಡ್ಕೊಳ್ತಾ ಹೋಗುತ್ತೆ. ಗೌರ್ಮೆಂಟೇ ಎಲ್ಲಾನು ನಡೆಸುತ್ತೆ, ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಎಲ್ಲ ಇರುತ್ತೆ. ಪ್ರೈವೇಟ್ ಆಗಿ ಲ್ಯಾಂಡ್ ಲಾರ್ಡ್ಗಳು ನಾನು 1000 ಕೋಟಿ ದುಡ್ದಿದ್ದೀನಿ, 1,00,000 ಕೋಟಿ ದುಡ್ದಿದ್ದೀನಿ ಅನ್ನೋರು ಇರೋದಿಲ್ಲ ಅಂತ ಈ ಸಿಸ್ಟಮ್ ಹೇಳ್ತಾ ಇದೆ. ಇದು ತುಂಬಾ ಕಷ್ಟವಾದ ಸಿಸ್ಟಮ್. ಇದು ಬರಬೇಕು ಅಂದ್ರೆ ಅದೇ ಹೇಳಿದ್ದು, ಪ್ರಳಯ ಆಗಿ ಮತ್ತೆ ಹೊಸ ಜಗತ್ತು ಸೃಷ್ಟಿಯಾಗಬೇಕು, ಅಂಥದ್ದೇ ನಡಿಬೇಕು, ಇಲ್ಲಾಂದ್ರೆ ಇದೆಲ್ಲ ಆಗಲ್ಲ. ಇನ್ನು ಮುಂದಕ್ಕೆ ಹೇಳ್ತಾರೆ, ರಿಲಿಜಿಯನ್ಸ್ ವಿಲ್ ಬಿ ಔಟ್ಲಾಡ್ ಅಂಡ್ ಬಿಲೀವರ್ಸ್ ವಿಲ್ ಬಿ ಐದರ್ ಎಲಿಮಿನೇಟೆಡ್ ಆರ್ ಇಂಪ್ರಿಸನ್ಡ್. ಇಲ್ಲೇನೋ ಜಾತಿ ವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಯಾರು ಜಾತಿ ವ್ಯವಸ್ಥೆನ ಬಿಲೀವ್ ಮಾಡ್ತಾರೆ ಅವರನ್ನ ಎಲಿಮಿನೇಟ್ ಮಾಡ್ತಾರೆ ಅಂದ್ರೆ ಈ ಜಗತ್ತಿಂದ ಎಲಿಮಿನೇಟ್ ಮಾಡ್ತಾರೆ. ಗೇಟ್ ಪಾಸ್ ಕೊಡ್ತಾರೆ ಒಂದೇ ಸಲ, ಇಲ್ಲ ಜೈಲ್ಗೆ ಹಾಕ್ತಾರೆ. ನಾನು ಮೇಲು ಜಾತಿ
ನೀನು ಕೀಳು ಜಾತಿ ಈ ತರ ಮಾತಾಡಿದ್ರೆ ಮುಂದೆ ಜೈಲಿಗೆ ಹಾಕ್ತಾರೆ, ಇಲ್ಲ ಜಗತ್ತಿಂದನೇ ಎಲಿಮಿನೇಟ್ ಮಾಡ್ತಾರೆ ಅಂತ ಒಂದು ಸಿಸ್ಟಮ್ ಬರುತ್ತೆ. ಜಾತಿ ವ್ಯವಸ್ಥೆ ಇರೋದಿಲ್ಲ, ಅದೇ ನ್ಯೂ ವರ್ಲ್ಡ್ ಆರ್ಡರ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್, ದೇರ್ ವಿಲ್ ಬಿ ನ್ಯೂ ರಿಲಿಜಿಯನ್, ದ ವರ್ಷಿಪ್ ಆಫ್ ಮ್ಯಾನ್ ಅಂಡ್ ಹಿಸ್ ಮೈಂಡ್, ಆಲ್ ವಿಲ್ ಬಿಲೀವ್ ಇನ್ ನ್ಯೂ ರಿಲಿಜಿಯನ್. ಹೊಸ ಜಾತಿ ಪದ್ಧತಿ ಏನಿದೆ ಅದು ಮನುಷ್ಯನೇ ದೇವರು. ದೇವರು ಅನ್ನೋನು ಎಲ್ಲರೂ ಇಲ್ಲ, ನಾವೆಲ್ಲೆಲ್ಲೋ ಪೂಜೆ ಮಾಡೋದ್ ಬೇಕಾಗಿಲ್ಲ, ನಮ್ಮ ಮೈಂಡ್ ಅಲ್ಲೇ ಇದೆ ದೇವರು ಅನ್ನೋದು, ಅದನ್ನ ಪೂಜೆ ಮಾಡಿ ಅಂತ ಹೊಸ ವ್ಯವಸ್ಥೆ ಒಂದು ಬರುತ್ತೆ, ರಿಲಿಜಿಯನ್ ಉಟ್ಕೊಳ್ಳುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ದ ಯುನೈಟೆಡ್ ಸ್ಟೇಟ್ ವಿಲ್ ಪ್ಲೇ ಎ ಮೇಜರ್ ರೋಲ್ ಇನ್ ಬ್ರಿಂಗಿಂಗ್ ಇಟ್ ಟು ದ ವರ್ಲ್ಡ್. ಅಂದ್ರೆ ಇಲ್ಲಿ ಅಮೆರಿಕ ಏನಿದೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಮೇಜರ್ ರೋಲ್ ಅಂದ್ರೆ ಅವರಿಂದನೇ ಯುದ್ಧಗಳು ಶುರುವಾಗಿ ಎಲ್ಲ ಅಂತ್ಯ ಆಗಿ ಹೊಸ ರೂಲ್ ಅನ್ನೋದು ಬೇರೆ ಬೇರೆ ಕಡೆ ಉಟ್ಕೋಬಹುದು. ಇನ್ನ ವರ್ಲ್ಡ್ ವಾರ್ಸ್ ಹ್ಯಾವ್ ಬೀನ್ ಫಾಟ್ ಟು ಫರ್ದರ್ ಇಟ್ಸ್ ಏಮ್ಸ್. ಇಲ್ಲಿ ವಾರ್ಗಳೇ ನಡಿಬೇಕು, ಇದೆಲ್ಲ ಆಗ್ಬೇಕು ಅಂದ್ರೆ ಯುದ್ಧ ಆಗಿ ಕೊನೆಗೆಲ್ಲ ಅಂತ್ಯ ಆಗಿ ಹೊಸ ರೂಲ್ ಗಳನ್ನೋದು ಉಟ್ಕೋಬೇಕು. ಇನ್ನು ಅಡಾಲ್ಫ್ ಹಿಟ್ಲರ್, ದ ನಾಜಿ ಸೋಷಿಯಲಿಸ್ಟ್, ಸಪೋರ್ಟೆಡ್ ದ ಗೋಲ್ ಆಫ್ ದ ಪ್ಲಾನರ್ಸ್. ದ ಮೇಜಾರಿಟಿ ಆಫ್ ಪೀಪಲ್ ವಿಲ್ ನಾಟ್ readily accept the new world order but will be deceived into accepting it by two strategies. ಇದನ್ನ ಯಾರು ಕೂಡ ಒಪ್ಪೋದಿಲ್ಲ ಈ ಆರ್ಡರ್ಗಳನ್ನ, ಬಟ್ ಆದ್ರೆ ಫೈನಲ್ ಗೆ ಆಪ್ಷನ್ ಇಲ್ಲದೆ ಒಪ್ಕೊಳ್ಳೇಬೇಕಾಗತ್ತೆ ಅನ್ನೋದು ಇದು ನ್ಯೂ ವರ್ಲ್ಡ್ ಆರ್ಡರ್ ಅಲ್ಲಿ ಪ್ರಿಂಟ್ ಆಗಿರುವಂತ ಒಂದು ಇನ್ಫಾರ್ಮೇಶನ್. ಕೆಲವಷ್ಟು ಸತ್ಯ ಇರಬಹುದು, ಯಾಕೆಂದ್ರೆ ಒಂದೊಂದು ಬುಕ್ಗಳು ಫ್ಯೂಚರ್ ಪ್ರಿಡಿಕ್ಷನ್ ಗಳ ಮೇಲೆ ಪ್ರಿಂಟ್ ಆಗಿರುತ್ತೆ. ನಾವು ಕಾಲಜ್ಞಾನ ಯಾವ ರೀತಿ ನಂಬ್ತೀವಿ ಅಂದ್ರೆ ಇದೇ ರೀತಿ ಅಲ್ಲಿರೋರು ಕೂಡ ಇದು ಕಾಲಜ್ಞಾನ ಅಂತಾನೆ ನಂಬ್ತಾ ಇದ್ದಾರೆ. ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋದು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ, ಅಂದ್ರೆ ಅಲ್ಲಿ ಪಾಲಿಸಿಗಳು ಏನೇನಿತ್ತು ಅಂತದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಜನ ಇದನ್ನ ಬಿಲೀವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಆಗಬಹುದು. ಈಗ ಅಮೆರಿಕ ಬೇರೆ ಬೇರೆ ಕಡೆ ಏನೇನೋ ಮಾಡ್ತಾ ಇರೋದ್ರಿಂದ ಯುದ್ಧಗಳೆಲ್ಲ ನಡೆಯೋ ಸಂದರ್ಭ ಬರುತ್ತೆ. ಯುದ್ಧಗಳಿಂದ ಕೊನೆಗೆ ಜನ ಇದನ್ನ ಅಕ್ಸೆಪ್ಟ್ ಮಾಡ್ಲಿ ಬಿಡ್ಲಿ ಸ್ಟ್ರಾಟಜಿ ಫಾಲೋ ಮಾಡಲೇಬೇಕು ಅಂತ ತಗೊಬಂದು ಜನರ ಮಧ್ಯೆ ಇಡ್ತಾರೆ. ಅಂತ ಸಮಯ ಬರುತ್ತೆ ಅಂತಾನೆ ಈ ಬುಕ್ ಅಲ್ಲಿ ತಿಳಿಸಿರುವಂತ ವಿಷಯಗಳು. ಇದು ನಮ್ಮ ಕಾಲಜ್ಞಾನಿಗಳು ಅದನ್ನೇ ತಿಳಿಸಿದ್ರೆ ಹೆಚ್ಚು ಕಡಿಮೆ ಬಿಡಿ. ಹೋಮೋಸೆಕ್ಷುಯಲ್ ಮ್ಯಾರೇಜ್ ಆಗುತ್ತೆ, ಫ್ಯಾಮಿಲಿನಲ್ಲಿ ಮಕ್ಕಳನ್ನ ಸಾಕೋ ಅವಶ್ಯಕತೆ ಇರೋದಿಲ್ಲ, ಹೆಂಗಸರು ಕೂಡ ಗಂಡಸರಿಗೆ ಈಕ್ವಲ್ ಆಗಿ ದುಡಿತಾರೆ, ಒಂದು ಏಕರೂಪ ಸರ್ಕಾರ ಅನ್ನೋದು ಬರುತ್ತೆ. ಇನ್ನ ಬಡವ ಶ್ರೀಮಂತ ಅನ್ನೋದು ಇರೋದಿಲ್ಲ, ಜಾತಿ ಪದ್ಧತಿ ಅನ್ನೋದು ಇರೋದಿಲ್ಲ, ಎಲ್ಲಾ ಕೂಡ ಒಂದೇ ಜಾತಿ ಅಂತ ಬದುಕಬೇಕಾಗತ್ತೆ. ಈ ದೇವರುಗಳಿಗೆ ಕಲ್ಲು ದೇವರು ಅಂತ ಕಲ್ಲ ದೇವರು ಅಂತ ಮಾತಾಡ್ತಿರಲ್ಲ, ಅಂತದಕ್ಕೆ ಪೂಜೆ ಮಾಡೋದು ಆ ಟೈಮ್ ನಲ್ಲಿ ಇರೋದಿಲ್ಲ. ಎಲ್ಲಾನು ಕೂಡ ಹೋಗಿ ಹೊಸ ವ್ಯವಸ್ಥೆ ಒಂದು ಸೃಷ್ಟಿಯಾಗುತ್ತೆ ಅಂತ ಕಾಲಜ್ಞಾನಿಗಳು ಬರ್ದಿದ್ರು. ಮನುಷ್ಯರು ಪೂಜೆ ಮಾಡುವಂತ ಕಾಲ ಬರುತ್ತೆ ಅಂತ ಅಂತದ್ದು ಇವರು ಕೂಡ ಬರಿತಾ ಇದ್ದಾರೆ. ಅಂದ್ರೆ ಅವರು ಇದನ್ನ ಕಾಪಿ ಮಾಡಿ ಬರಿತಾ ಇದ್ದಾರೋ ಇಲ್ಲ ಅಲ್ಲಿರುವಂತ ಸಿಚುಯೇಷನ್ ಮೇಲೆ ಬರಿತಾ ಇದ್ದಾರೋ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಬಟ್ ನ್ಯೂ ವರ್ಲ್ಡ್ ಆರ್ಡರ್ ಅಲ್ಲಿ ಇರೋದು ಹೆಚ್ಚು ಕಡಿಮೆ ನಮ್ಮ ಕಾಲಜ್ಞಾನಿಗಳು ತಿಳಿಸಿದ್ದಂತ ವಿಷಯಗಳೇ. ಬಟ್ ಟೈಮ್ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂತ ನಾನು ಒಂದು ಡೇಟ್ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ. ವಾರ್ಗಳೆಲ್ಲ ನಡೆದು ಅಂತ್ಯ ಆದ ಮೇಲೆ ಜನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೂ ಸರಿ ಅಕ್ಸೆಪ್ಟ್ ಮಾಡಿಸ್ತಾರೆ. ಅದರಲ್ಲಿ ಕೆಲವಷ್ಟು ಜನರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಜಾತಿ ಅನ್ನೋರು, ನಾನ್ ದೊಡ್ಡವನು, ಇಂಥವ್ರನ್ನೆಲ್ಲ ಎಲಿಮಿನೇಟ್ ಅಂದ್ರೆ ನಿನಗೆ ಈ ಜಗತ್ನಲ್ಲಿ ಇರೋ ಯೋಗ್ಯತೆ ಇಲ್ಲ ಅಂತ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಅಲ್ಲಿ ತಿಳಿಸ್ತಾ ಇರೋದು. ಇದ್ರಲ್ಲಿ ಅಮೆರಿಕ ಮೇಜರ್ ಪಾಲು, ಅಂದ್ರೆ ಯುದ್ಧಕ್ಕೆ ಅಮೆರಿಕ ಮೇಜರ್ ಪಾಲು ಕಾರಣ ಆಗ್ತಾ ಇದೆ, ಕಣ್ಮುಂದೆ ನೋಡ್ತಾ ಇದ್ದೀವಿ. ಈ ನ್ಯೂ ವರ್ಲ್ಡ್ ಆರ್ಡರ್ ಕಾಲಜ್ಞಾನಿಗಳು ಬರ್ದಿದ್ದು ಎರಡು ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತಾ ಇದೆ. ಬಟ್ ಆದ್ರೆ ಟೈಮ್ ಇನ್ನ ಇದೆ, ಕಾಯೋಣ. ಆದ್ರೆ ಒಪ್ಕೊಳ್ಳೇಬೇಕು. ಕೆಲವೊಂದ್ಸಲ ಆಪ್ಷನ್ ಇರಲ್ಲ ನಮಗೆ, ಒಪ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಯಾರ್ಯಾರು ಬದುಕುಳಿತಾರೋ, ಯಾರ್ಯಾರು ನಾನು ಜಾತಿ ಹೆಚ್ಚು ಮೇಲೆ ನಾನು ದುಡ್ದಿದ್ದೀನಿ, ಸಾವಿರಾರು ಕೋಟಿ ಇದೆ, ನಾನು ಏನೇ ಹೇಳಿದ್ರು ಕೊನೆಗೆ ಒಂದೇ ಉಳ್ಕೊಳ್ಳೋದು, ಅಷ್ಟ ತನಕ ಬದುಕಿದ್ರೆ ನೋಡೋಣ ಬಿಡಿ ಅಂತೀರಾ ಎಷ್ಟು ಜನ ಕಮೆಂಟ್ಸ್ ಎಲ್ಲ ನಮಗೂ ಗೊತ್ತು. ನೋಡೋಣ. ಬಟ್ ಈ ನ್ಯೂ ವರ್ಲ್ಡ್ ಆರ್ಡರ್ ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ಕಾಯ್ತಾ ಇದ್ದಾರೆ ಜನ ಕೂಡ. ನಾವು ಕಾಯೋಣ. ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.